ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಏನಪ್ಪ ಇವರು ಕೆಲವೊಂದು ದಿನಗಳಿಂದ ಕಿಚನ್ ವಿಡಿಯೋ ಹಾಕಿದ್ರು, ಇವತ್ತಿನ ಕೃಷ್ಣನ ನಾಮ ಜಪ ಮಾಡಕತ್ತಾರಲ್ಲ ಅನ್ನಕತ್ತೀರೇನ್ರಿ? ಹಾಗೇನಿಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಂಡ್ರಾಪುರ್ಗೆ ಹೊಂಟಿದ್ದೇವೆ ರೀ, ಸಂಡೇ. ನಮ್ಮ ಅಕ್ಕನ ಫ್ಯಾಮ್ಲಿ ನಾವು ಎಲ್ಲ ಸೇರಿ ತುಂಬ ದಿನಗಳಿಂದ ಹೋಗಬೇಕು ಅಂತಿತ್ತು. ಅದ್ರಾಗ ಉಡುಪಿದಿಂದ ಬಂದ ತಕ್ಷಣ ಅಂದರು ಎಲ್ಲ ಮನಸ್ಸೆಲ್ಲ ಕೃಷ್ಣನ ಹತ್ರನೇ ಬಿಟ್ಟು ಬಂದಂಗೆ ಆಗಿತ್ತು ರೀ. ನಾವು ಅಷ್ಟೇ ಬಂದೇವಿ, ಮನಸ್ಸು ಅಲ್ಲೇ ಇತ್ತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ವಾಪಸ್ ಹೋಗ್ಬೇಕಂದ್ರೆ ಆಗಿರಲಿಲ್ಲ. ಅಟ್ಲೀಸ್ಟ್ ಇಲ್ಲರೆ ಸಮೀಪ ಇದಾನಲ್ಲ ಕೃಷ್ಣ, ಅದೇ ವಿಠ್ಠಲನ ರೂಪದಾಗ ಅಂಥೇಳಿ ತುಂಬ ದಿನಕ್ಕೆ ಹೋಗ್ಬೇಕಂದ್ರೆ ಆಗಿರಲಿಲ್ಲ. ಇವತ್ತು ಆ ದಿನ ಕೂಡಿ ಬಂತು, ಹೊಂಟೀವಿ. ನಾವು ನಮ್ಮ ಅಕ್ಕನ ಫ್ಯಾಮ್ಲಿ ಎಲ್ಲ ಸೇರಿ ಹೊಂಟೀವಿ. ಮುಂಜಾನೆ ಒಂದು 5 ಗಂಟೆಗೆ, ಸುಮಾರು 5 ಗಂಟೆಗೆ ಎದ್ದು ಎಲ್ಲ ನಾಷ್ಟ ಊಟಕ್ಕೆಲ್ಲ ಮನೆಯಾಗೆ ಮಾಡ್ಕೊಂಡಿದ್ದೀವಿ. ನಮ್ಮ ಅಕ್ಕ ಸ್ವಲ್ಪ, ನಾ ಸ್ವಲ್ಪ ಮಾಡಿಕೊಂಡು ಹೊಂಟೇವ್ರಿ. ಅಷ್ಟೇ ಗಾಡಿ ಒಳಗೆ ಎಲ್ಲರೂ ಸ್ವಲ್ಪ ವಿಡಿಯೋ ಅಥವಾ ಫೋಟಿಗೆ ಸ್ವಲ್ಪ ಪೋಸ್ ಕೊಟ್ಟು, ಇನ್ನೇನು ಸೈಡ್ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಅದ್ರಾಗ ಕಾರೊಳಗೆ ಏನೂ ತಿಂದಿರಲಿಲ್ಲ, ಸಿಕ್ಕಾಪಟ್ಟೆ ತ್ರಾಸಾಗತ್ತಿತ್ತು. ಅದ್ರಾಗ ನಮ್ಮ ಅನ್ವೇಷ್ ಕುಮಾರ್ಗಂತೂ ಸ್ವಲ್ಪ ಜಾಸ್ತಿನೇ ತ್ರಾಸಾಗತ್ತಿತ್ತು. ಸೈಡ್ ಪ್ಲೇಸ್ ನೋಡತ್ತಿದ್ದೀವಿ. ಹಂಗಂದ್ರೆ ಒಂದು ಪ್ಲೇಸ್ ಬಂತು, ಉಮ್ದಿ ಹತ್ತಿರ ಒಂದು ಗುಡಿ ಸಿಕ್ತು. ಅಲ್ಲೆಲ್ಲ ಸೇರಿ ಎಲ್ಲರೂ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಂತರ ಪಂಡ್ರಾಪುರ, ಏನಪ್ಪ ಬಿಸಿಲು ರೀ ಪಂಡ್ರಾಪುರದೊಳಗೆ, ಅಯ್ಯೋ ದೇವ್ರಿ! 48 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅಥವಾ 50 ಇತ್ತು, ಅಥವಾ 45 ಅಬೋನೇ ಇರ್ಬೋದೇನೋ, ನಮಗಂತೂ ಅನ್ನಿಸ್ತು. ಸಿಕ್ಕಾಪಟ್ಟಿ ಬಿಸಿಲ ರೀ. ನಿಮ್ಮ ಕಡೆ ಹೆಂಗೆ ಬಿಸಿಲು ಅಂತ ಕಮೆಂಟ್ ಮಾಡಿರಿ. ಬಂದೇ ಬಿಡ್ತು ನೋಡಿರಿ ಪಂಡ್ರಾಪುರ. ಅಲ್ಲಿ ಹೊಳಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಫೋಟೋ, ಕೈಕಾಲು ಮುಖ ಎಲ್ಲ ತಕ್ಕೊಂಡು ಪಂಡ್ರಾಪುರ ವಿಠ್ಠಲನ ದರ್ಶನ ಮಾಡಿದ್ವಿ. ಬಟ್ ಅಲ್ಲಂತೂ ಮೊಬೈಲ್ ಅಲೌಡ್ ಇರಲಿಲ್ಲ. ಬಂದೀವಪ್ಪ ತಂದೆ ಅಂತ ಅವನಿಗೆ ಕೈ ಮುಗಿದು ಹೊರಗೆ ಬಂದು ಫೋಟೋ ತಕ್ಕೊಂಡು, ಮತ್ತು ವಾಪಸ್ ಬರುವಾಗ ಒಂದು ಗಿಡದ ಮಧ್ಯೆ ಕೆಳಗಡೆ ಕುಂತು ಅಲ್ಲಿ ಊಟ ಮಾಡಿದ್ವಿ, ಮತ್ತು ಫೋಟೋ ತಕ್ಕೊಂಡ್ವಿ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತು ವಾಪಸ್ ನಮ್ಮ ಊರಿಗೆ ಬರುವಾಗ ಇಲ್ಲಿ ಅರಕೇರಿ ಗುಡ್ಡ, ಅಲ್ಲಿ ಹೋಗಿ ಬರೋಣ ಅಂಥೇಳಿ ಅಲ್ಲಿ ಹೋಗಿ ವಾಪಸ್ ಬಂದೆ ನೋಡಿರಿ.